ವೀಕ್ಷಕರೇ, ಮನೆಯ ಅಂದ ಚಂದವನ್ನ ನಾನಾ ರೀತಿಯ ವಸ್ತುಗಳನ್ನ ಬಳಸಿ ಅಲಂಕರಿಸಬಹುದು. ಇವತ್ತು ಮತ್ತೆ ನಾವು ನಿಮಗೆ ಪೇಪರ್ ಕಪ್ ಅನ್ನ ಬಳಸಿ ಹ್ಯಾಂಗಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ಈ ಹ್ಯಾಂಗಿಂಗ್ ಹೇಗೆಲ್ಲ ರೆಡಿ ಮಾಡ್ತಾರೆ ಅಂತ ನೀವೇ ನೋಡಿ. ನಮಸ್ಕಾರ. ಇವತ್ತು ನಾನು ಒಂದು ಪೇಪರ್ ಕಪ್ನಿಂದ ಡೆಕೋರೇಟಿವ್ ಹ್ಯಾಂಗಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಈಗ ಕ್ರಿಸ್ಮಸ್ ಹತ್ರ ಬರ್ತಾ ಇದೆ. ಕ್ರಿಸ್ಮಸ್ ಟ್ರೀಗೆ ಹ್ಯಾಂಗಿಂಗ್ ಆಗಿ ಯೂಸ್ ಮಾಡ್ಬೋದು. ಇಲ್ಲದೇ ಇದ್ರೆ ಬರ್ಡೇ ಪಾರ್ಟೀಸಲ್ಲಿ ನಮ್ಗೆ ಅದಕ್ಕೂ ಕೂಡ ಒಂದು ಡೆಕೋರೇಟಿವ್ ಪೀಸ್ ಆಗಿ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್: ಪೇಪರ್ ಕಪ್, ಪೇಂಟ್ಸ್, ಬ್ರಷಸ್, ಪಂಚಸ್, ಫಾಸ್ಟ್ ಗಮ್, ವೈಟ್ ಗ್ಲೂ, ಸೂಜಿ ಮತ್ತು ದಾರ, ಡೆಕೋರೇಟಿವ್ ಬೀಡ್ಸ್ ಮತ್ತು ಮಿರರ್ಸ್. ಪೇಪರ್ ಕಪ್ನ ಈಗ ನಾವು ಈ ಎಡ್ಜ್ನ ಕಟ್ ಮಾಡಬೇಕು. ಇದನ್ನು ಈ ಎಡ್ಜ್ ಮಾತ್ರ ಇದು ದಪ್ಪ ಇರುತ್ತಲ್ಲ ಅದನ್ನು ಮಾತ್ರ ತೆಕ್ಕೊಳ್ಬೇಕು. ಇದನ್ನು ನಾನೀಗ ಪಂಚ್ ಮಾಡ್ತೀನಿ ಈ ಪಾರ್ಟ್ನ. ಇದಕ್ಕೆ ಈಗ ನಾನು ಸ್ಟಾರ್ ಪಂಚು ತಗೊಳ್ತಿದ್ದೀನಿ. ಹೀಗೆ ಇದೇ ಥರ ಎಲ್ಲ ಕಡೆನೂ ಪಂಚ್ ಮಾಡಬೇಕು. ಹೀಗೆ ಇದೀಗ ಈ ಥರ ಪಂಚ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಪೇಂಟ್ ಹಾಕೋಣ. ಈಗ ನಾನೀಗ ಗೋಲ್ಡ್ ಕಲರು ಫ್ಯಾಬ್ರಿಕ್ ಪೇಂಟ್ ತೊಗೊಂಡಿದ್ದೀನಿ. ಫಸ್ಟು ಒಳಗಡೆ ಕಲರ್ ಮಾಡಿಬಿಟ್ಟು ಆಮೇಲೆ ನಾವು ಹೊರಗಡೆ ಕಲರ್ ಮಾಡಬೇಕು. ಈ ಥರ ಒಳಗೂ ಹೊರಗೂ ಎರಡು ಕಡೆನೂ ನಾವು ಗೋಲ್ಡ್ ಪೇಂಟ್ನ ಹಾಕ್ಕೊಳ್ಬೇಕು. ಈಗ ನಾನು ಗೋಲ್ಡ್ ಪೇಂಟ್ ಹಾಕ್ತಿದ್ದೀನಿ. ನಿಮಗೆ ಯಾವ್ದು ಬೇಕಾದ್ರೂ ನಿಮ್ಮ ಚಾಯ್ಸ್ ಕಲರ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಹೊರಗಡೆ ಹಾಕುವಾಗ ನಾವು ಗೋಲ್ಡ್ ಪೇಂಟ್ನ ನಾವು ಲೈಟ್ ಕಲರ್ಸ್ ಆದರೂ ಅಷ್ಟೇ, ಗೋಲ್ಡ್ ಪೇಂಟ್ ಆದರೂ ಅಷ್ಟೇ, ಸಾಧಾರಣ ಒಂದು 2-3 ಕೋಟ್ ಆದರೂ ಹಾಕಬೇಕಾಗತ್ತೆ. ಇಲ್ಲಾಂದರೆ ಇದರಲ್ಲಿ ಒಂಥರ ಮಾರ್ಕ್ಸ್ ಕಾಣುತ್ತೆ. ಇದೇ ಥರ 2-3 ಕೋಟ್ ಪೇಂಟ್ ಮಾಡಬೇಕು. ಆವಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಾನು ಮತ್ತೆ ಒಂದು 10 ಮಿನಿಟ್ಸ್ ಇದನ್ನು ಡ್ರೈ ಆಗಲಿಕ್ಕೆ ಬಿಡಬೇಕು. ಈಗ ನಾನು ಡ್ರೈ ಆಗಿರೋ ಒಂದು ಪೀಸು ತೋರಿಸ್ತೀನಿ ನೋಡಿ. ಈ ಥರ ಮಾಡಬೇಕು. ಈಗ ಇದಕ್ಕೆ ನಾನು ಫ್ಲವರ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಅದನ್ನು ಈಗ ನಾನು ಪಂಚ್ ಮಿಷಿನ್ ಯೂಸ್ ಮಾಡಿಕೊಂಡು ಫ್ಲವರ್ಸ್ನ ಇದನ್ನು ಪಂಚ್ ಮಾಡಿ ತೊಗೊಳ್ತೀನಿ. ಇದೇ ಥರ ನಾವು ಪಂಚ್ ಮಾಡಿ ತೆಗೆದಿಟ್ಕೊಳ್ಬೇಕು. ಫ್ಲವರ್ಸ್ನ ಪಂಚ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನೀಗ ನಾನು ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ. ಪಂಚ್ ಫ್ಲವರ್ಗೆ ನಾವು ಈ ಥರ ಸ್ವಲ್ಪ ಅಂದರೆ ಇದರಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಸ್ವಲ್ಪ ಗಮ್ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಈ ಥರ ಇದನ್ನು ಫುಲ್ ಹಾಕಬಾರ್ದು ನೋಡಿ, ಇಷ್ಟೇ, ಇದು ಇಷ್ಟು ಮಾತ್ರ ಗಮ್ ಆಗಬೇಕು. ಇದೇ ಥರ ಒಂದ್ರ ಪಕ್ಕ ಒಂದು ಫ್ಲವರ್ಸ್ನ ನಾವು ಫಿಕ್ಸ್ ಮಾಡ್ತಾ ಹೋಗಬೇಕು. ಫುಲ್ ಕಪ್ನ ಇದೇ ಥರ ನಾವು ಫಿಕ್ಸ್ ಮಾಡಬೇಕು. ಈ ಥರ ಫಿಕ್ಸ್ ಆದಮೇಲೆ ಇದು ಸ್ವಲ್ಪ ಹೊತ್ತು ಒಣಗಕ್ಕೆ ಬಿಡೋಣ. ನೆಕ್ಸ್ಟು ಇದಕ್ಕೆ ಈಗ ಈ ಡೆಕೋರೇಟಿವ್ ಬೀಡ್ಸ್ನ ರೆಡಿ ಮಾಡ್ಕೊಳ್ಳೋಣ. ಈ ಸೂಜಿಗೆ ದಾರನ ಹಾಕ್ಕೊಂಡು ನಮಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಅಷ್ಟು ದಾರ ನಾವು ತಗೊಳ್ಬೇಕು. ಈ ಪೇಪರ್ ಕಪ್ಪು ಕರೆಕ್ಟಾಗಿ ಸೆಂಟರ್ಗೆ ನಾವು ಈ ಥರ ಹಾಕ್ಕೊಳ್ಬೇಕು. ಹೀಗೆ ಹಾಕ್ಕೊಂಡು ಮತ್ತೆ ಪುನಃ ನಾವು ಅದರಲ್ಲೇ ವಾಪಸ್ ಬರಬೇಕು. ನೋಡಿ ಹೀಗೆ ಮಾಡ್ಕೊಳ್ಬೇಕು. ಈ ಥರ ಇದು ನಮಗೆ ಎಷ್ಟು ಹ್ಯಾಂಗಿಂಗ್ ಬೇಕೋ ಇದಷ್ಟನ್ನು ನಾವು ನೋಡ್ಕೊಳ್ಬೇಕು. ಫಸ್ಟೇ ಇಷ್ಟು ದಾರಾನ ಇಲ್ಲಿ ಬಿಟ್ಟಿದ್ದೀನಿ. ಈಗ ನಾವು ಈ ಕಡೆ ಈ ಡೆಕೋರೇಟಿವ್ ಬೀಡ್ಸ್ನ ಆ್ಯಡ್ ಮಾಡೋಣ. ನಾನೀಗ ಫಸ್ಟು ಗೋಲ್ಡ್ ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಈಗ ಈ ಥರ ಒಂದು ಡೆಕೋರೇಟಿವ್ ಬೀಡು, ಈಗ ಇನ್ನೊಂದು ಗೋಲ್ಡ್ ಬೀಡ್ ಈ ಥರ ಹಾಕ್ಕೋಬೇಕು. ಮತ್ತು ಇನ್ನು ನಾವು ನಾಟ್ ಹಾಕೋಕ್ಕೆ ಮುಂಚೆ ಈಗ ಇದನ್ನು ಹಿಡ್ಕೊಂಡು ನಮಗಿದು ಈ ಥರ ದಾರ ಕಾಣಬಾರ್ದು. ಇದೀಗ ಎಷ್ಟು ಬೇಕು ಅಂತ ನಾವು ಫಸ್ಟೇ ಡಿಸೈಡ್ ಮಾಡ್ಕೋಬೇಕು. ಈ ಥರ ಇಷ್ಟು ಮಾಡಿದರೆ ಸಾಕು. ಈಗ ನಾವು ಇಲ್ಲಿ ಇವಾಗ ಒಂದು ನಾಟ್ ಹಾಕೋಣ.
ಹೀಗೆ ಈ ಎಕ್ಸ್ಟ್ರಾ ದಾರನೆಲ್ಲ ನಾವು ಕಟ್ ಮಾಡಿ ತೆಕ್ಕೊಳ್ತೀವಿ. ಈಗ ಇಲ್ಲಿ ಮೇಲೆ ಕೂಡ ನಾವು ಒಂದು ನಾಟ್ ಹಾಕಬೇಕು. ಈ ಹೈಟಿಗೆ ಬಂದಮೇಲೆ ಮೇಲೆ ಕೂಡ ಒಂದು ನಾಟ್ ಹಾಕಿದರೆ ಇದು ಕೆಳಗಡೆ ಬರೋದಿಲ್ಲ. ಈಗ ಈ ಥರ ಗಂಟು ಹಾಕಬೇಕು. ಈಗ ಇದಕ್ಕೆ ಇಲ್ಲಿ ಇದು ಇವಾಗ ಇಷ್ಟು ಪ್ಲೇನ್ ಕಾಣುತ್ತಲ್ವ, ಇದಕ್ಕೆ ಈಗ ನಾನು ಮಿರರ್ ಹಾಕ್ತೀನಿ. 2 ಮಿರರ್ ತೊಗೊಳ್ತೀನಿ. 2 ಈಕ್ವಲ್ ಸೈಜ್ ಇರೋ ಮಿರರ್ ತೊಗೊಳ್ಬೇಕು. ಈಗ 1 ಮಿರರ್ ಮೇಲೆ ಗಮ್ ಹಾಕಬೇಕು. ಈ ಗಂಟನ್ನು ಬಿಟ್ಟು ಹೀಗೆ ಈ ಥ್ರೆಡ್ನ ಪ್ಲೇಸ್ ಮಾಡಬೇಕು. ಇದೆಲ್ಲ ಪ್ಲೇನ್ ಕಾಣುತ್ತಲ್ವ, ಇದನ್ನೀಗ ಒಂಚೂರು ಹೈಲೈಟ್ ಮಾಡಲಿಕ್ಕೆ ನಾನೀಗ ರೆಡ್ ಪೇಂಟಿಂದ ಇದಕ್ಕೆ ಬಾರ್ಡರ್ ಥರ ಮಾಡ್ತೀನಿ. ಈ ರೆಡ್ ಪೇಂಟ್ ತೊಗೊಂಡು ಹೀಗೆ ಬಾರ್ಡರ್ನ ಮಾಡ್ಕೊಳ್ಳಿ. ಇದು ಹೈಲೈಟ್ ಆಗುತ್ತೆ ಮತ್ತು ತುಂಬ ಅಟ್ರಾಕ್ಟಿವ್ ಆಗು ಕಾಣುತ್ತೆ. ಇದೇ ರೀತಿ ಎಲ್ಲ ಸ್ಟಾರ್ಸ್ಗೂ ಈ ಥರ ಬಾರ್ಡರ್ ಮಾಡಬೇಕು. ಈ ಥರ ಎಲ್ಲ ಸ್ಟಾರ್ಗೂ ಪೇಂಟ್ ಆದಮೇಲೆ ನೋಡಿ ಇದು ಒಣಗಕ್ಕೆ ಬಿಡಬೇಕು. ಅದಾದಮೇಲೆ ಪೇಪರ್ ಕಪ್ಪಿಂದ ಮಾಡಿದಂತಹ ಡೆಕೋರೇಟಿವ್ ಪೀಸ್ ರೆಡಿಯಾಗಿದೆ. ನೋಡಿದ್ರಲ್ಲ ಪೇಪರ್ ಕಪ್ಪಿಂದ ಎಷ್ಟು ಅಂದವಾಗಿ ಒಂದು ಡೆಕೋರೇಟಿವ್ನ ಹ್ಯಾಂಗಿಂಗ್ನ ಮಾಡ್ಬೋದು ಅಂತ. ಇದೇ ಥರ ನೀವು 4-5 ಮಾಡಿ ಬಾಗಿಲಿಗೆ ಹ್ಯಾಂಗ್ ಮಾಡ್ಬೋದು. ಇದನ್ನು ಕ್ರಿಸ್ಮಸ್ ಟ್ರೀಗೂ ಕೂಡ ನೀವು ಹ್ಯಾಂಗ್ ಮಾಡ್ಬೋದು ಅಥವಾ ಕ್ರಿಬ್ಬಲ್ ಕೂಡ ಇಡ್ಬೋದು. ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ನೀವು ಇದರ ಡಿಸೈನನ್ನು ನೀವು ಕೂಡ ಬದಲಾಯಿಸ್ಕೊಂಡು ನಿಮ್ಮ ಮನೆ ಅಂದವನ್ನು ಕೂಡ ನೀವು ಹೆಚ್ಚಿಸ್ಕೊಳ್ಬೋದು. ಇನ್ನೇನು ಕ್ರಿಸ್ಮಸ್ ಹಬ್ಬ ಬಂದೇ ಬಿಡ್ತು. ಅದಕ್ಕೆ ನಾನಾ ರೀತಿಯಲ್ಲಿ ನಿಮ್ಮ ಮನೆಯ ಅಲಂಕಾರ ಮಾಡಕ್ಕೆ ನೀವು ರೆಡಿ ಆಗ್ತಿದ್ದೀರಾ ಅಲ್ವಾ? ಅದಕ್ಕೆ ಇಂತಹ ಪೇಪರ್ ಕಪ್ ಅನ್ನ ಬಳಸಿ ಹ್ಯಾಂಗಿಂಗ್ ಮಾಡಕ್ಕೆ ಟ್ರೈ ಮಾಡಿ. ಇದರಿಂದ ನಿಮ್ಮ ಮನೆಯ ಅಂದವನ್ನು ಕೂಡ ಹೆಚ್ಚಿಸಬಹುದು. ಉದಯ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರೋ ಸಿರಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತದೆ. ಇದು ಕೇವಲ ಗೃಹಿಣಿಯರಿಗೆ ಮಾತ್ರ ಅಲ್ಲ, ನಮ್ಮಂತ ಕಾಲೇಜ್ ಹೋಗೋ ಹುಡುಗಿರು ಕೂಡ ತುಂಬಾ ಉಪಯೋಗ ಆಗುತ್ತೆ. ಈ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರಲಿ ಅಂತ ನಾನು ಆಶಿಸ್ತೀನಿ. ಆಲ್ ದ ಬೆಸ್ಟ್. ಸಿರಿ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತೀವಿ.